ಇವತ್ತು ಅರಾಬಿಕತ್ತೂರು ಗ್ರಾಮದಲ್ಲಿ ಇವತ್ತು ಏನು ನಾವು ರೈತ ಮೋರ್ಚಾ ಒಂದು ಸಮಿತಿ ಮುಖಾಂತರ ಏನೊಂದು ಗಿಡ ನೆಡುವ ಕಾರ್ಯಕ್ರಮವನ್ನು ನಾವು ಇವತ್ತು ಅರಾಬಿಕತ್ತೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ಹಮ್ಮಿಕೊಳ್ಬೇಕಂತ ನಮ್ಮ ರೈತ ಮೋರ್ಚಾ ಸಮಿತಿ ಮುಖಾಂತರ ಮತ್ತು ನಮ್ಮ ಜಿಲ್ಲಾ ಮತ್ತು ನಮ್ಮ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇವತ್ತು ಈ ಕಾರ್ಯಕ್ರಮಕ್ಕೆ ನಮಗೆ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾದ್ರೆ ನಮಗೆ ಆ ಭಾಗದಲ್ಲಿರುವಂಥ ನಮ್ಮ ನಾಯಕರು ಪ್ಲಸ್ಸು ನಮ್ಮ ಈ ಭಾಗದ ನಮ್ಮ ಗ್ರಾಮಾಂತರ ಅಧ್ಯಕ್ಷರಾದ ಕೊಟ್ಟಾಗ ಖಂಡಿತವಾಗಿ ನಾವು ಬರ್ತೀವಿ. ನಿಮ್ಮ ರೈತ ಮೋರ್ಚಾ ಒಂದು ಸಮಿತಿಗೆ ನಾನು ಸಂಪೂರ್ಣವಾಗಿ ಸಹಕಾರ ಇರ್ತೀನಿ. ಈ ಕಾರ್ಯಕ್ರಮ ಮಾಡಿ ಅಂತ ಅವರು ಅನುಮತಿ ಕೊಟ್ಟರು. ಜಿಲ್ಲಾ ಕಮಿಟಿಯಿಂದ ಅನುಮತಿ ಕೇಳಿದಾಗ ಅವರು ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಆ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾವು ಈ ಒಂದು ಅರಾಬಿಕತ್ತೂರು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಮಗೆ ವಿಶೇಷವಾಗಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದ ನಮ್ಮ ಶ್ರೀನಿವಾಸ್ ಅವರು ಸಂತೋಷವಾಗಿ ಕಾರ್ಯಕ್ರಮ ಬಂದಿದ್ದಾರೆ. ಅವ್ರಿಗೆ ನಾವು ಸ್ವಾಗತ ಬಯಸ್ತಾ ಇದ್ವಿ. ಮತ್ತು ಎರಡನೇದು ನಮ್ಮ ಯುವ ನಾಯಕರಾದ ಪ್ರಧಾನ ಕಾರ್ಯದರ್ಶಿಯಾದ ನಮ್ಮ ಮಾನ್ಯ ಶ್ರೀ ರವಿಕುಮಾರ್ ಅವರು ಬಂದಿದ್ದಾರೆ. ಅವಾಗ ನಾವು ಸೋಮಶೇಖರ ರೆಡ್ಡಿ ಅವರು ಸ್ವಾಗತವನ್ನು ಬಯಸ್ತಾ ಇದ್ವಿ. ಮತ್ತು ಇದೇ ಗ್ರಾಮದ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ವೈಮುನಿಯಪ್ಪಣ್ಣವರು ಬಂದಿದ್ದಾರೆ. ಮತ್ತು ಗ್ರಾಮ ಪಂಚಾಯತಿ ಮೆಂಬರ್ ಬಂದಿದ್ದಾರೆ. ಮತ್ತು ನನ್ನ ಟೀಮ್, ನನ್ನ ರೈತ ಮೋರ್ಚಾ ಏನು ಒಂದು ಸಮಿತಿ ಏನಿದೆ, ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿಂದ ನಾನು ತುಂಬ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವೆಲ್ಲರೂ ಸಹ ನಮ್ಮ ಕರ್ತವ್ಯದ ಅರಿವು ತುಂಬ ಚೆನ್ನಾಗಿದೆ. ನಮ್ಮದು ಜವಾಬ್ದಾರಿ ಏನು ಅಂತಲ್ಲ ಅರಿವು ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ತೀರಿ. ಮತ್ತೇನು ಇವತ್ತು ಕೇಂದ್ರ ಸರ್ಕಾರ ಆಗ್ಬೋದು ಅಥವಾ ರಾಜ್ಯ ಸರ್ಕಾರ ಇರ್ಬೋದು, ಏನು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ, ಕಾಯ್ದೆಗಳನ್ನು ಏನು ತರ್ತಾ ಇದ್ದಾರೆ, ಅದನ್ನು ಜನಗಳಿಗೆ ತಲುಪಲೇಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ರೈತ ಮೋರ್ಚಾ ಕೋಲಾರ ಸಮಿತಿ ಇವತ್ತು ಹುಮ್ಮಸ್ಸಿನಿಂದ ಮತ್ತು ಎಲ್ಲರೂ ಕಾರ್ಯಕರ್ತರವಾಗಿ 24x7 ಥರ ನಾವು ಕೆಲಸ ಮಾಡೋಣ. ಇಡೀ ರಾಜ್ಯದಲ್ಲಿ ಏನು ಸೇವೆ ಮಾಡ್ತಾ ಇದ್ದಾರೆ, ಇಡೀ ರಾಜ್ಯಕ್ಕೆ ನಮ್ಮ ಕೋಲಾರ ತಾಲೂಕು ಸಮಿತಿ ಏನಂತ ನಾವು ತೋರಿಸ್ಕೊಡ್ಬೇಕಂತ ದೃಢ ನಿರ್ಧಾರ ತಗೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ನೀವೆಲ್ಲರೂ ಸಹ ಸಹಮತದಿಂದ ಈ ಭಾಗದಲ್ಲಿ ಭಾಗವಹಿಸಿದ್ದಕ್ಕೆ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಜವಾಬ್ದಾರಿತರಾದಂಥ ನಮ್ಮ ನಾರಾಯಣ್ ಶೆಟ್ಟಿ ಇವತ್ತು ನಿಮ್ಮ ಈ ಭಾಗದಲ್ಲಿ ಈ ಕಾರ್ಯಕ್ರಮ ಮಾಡಬೇಕಂದಾಗ ನಾನು ಅವ್ರಿಗೆ ಮನವಿ ಮಾಡಿದಾಗ ಖಂಡಿತವಾಗಿ ನಾನು ನಿಮ್ಮ ಸಮಿತಿನಲ್ಲಿ ನಾನೊಬ್ಬ ಜವಾಬ್ದಾರಿ ಸದಸ್ಯರಾಗಿ ಆ ಭಾಗದಲ್ಲಿ ಕಾರ್ಯಕ್ರಮ ಮಾಡ್ತೀನಿ ಅಂತೇಳಿ ಅವ್ರು ಒಪ್ಕೊಂಡ್ರು. ಅವ್ರ ಜೊತೆಗೆ ಸಹಕಾರ ಆಗಿ ನಮ್ಮ ಶ್ರೀನಿವಾಸ್ ರಿಟೈರ್ಡ್ ಮಾಸ್ಟರ್ ಆದಂಥ ನಮ್ಮ ಮುಖ್ಯ ಮಾಸ್ಟ್ರು ಅವರು ಸಹ ಅದಕ್ಕೆ ಕೋಆಪರೇಟ್ ಕೊಟ್ಟಿದ್ದಾರೆ. ಅದೇ ಭಾಗದ ನಮ್ಮ ಯುವ ನಾಯಕರಾದಂಥ ನಮ್ಮ ಅಪ್ಪಿಗೌಡರು ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಹಳೆ ಕಾರ್ಯಕ್ರಮದ ಕಿರಣ್ ಬಂದಿದ್ದಾರೆ, ಅವರು ಸಹ ಭಾಗವಹಿಸಿದ್ದಾರೆ. ಅವ್ರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಅದೇ ರೀತಿ ಈ ಭಾಗದಲ್ಲಿ ಅವರ ಹೆಸರೇನು ನರಸಿಂಹರಾಜ್ ಈ ಗ್ರಾಮಸ್ಥರು ತುಂಬ ಹುಮ್ಮಸ್ಸಿಂದ ಈ ಕಾರ್ಯಕ್ರಮ ಭಾಗವಹಿಸಕ್ಕೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಸ್ನೇಹಿತರೆ, ನಾನಿವತ್ತು ನಾಯಕಮ್ಮನವರು ಭಾಗವಹಿಸಿದೆ, ತುಂಬ ಧನ್ಯವಾದಗಳು. ಮತ್ತು ನನ್ನ ಸಮಿತಿ ಏನಿದೆ ನಮ್ಮ ಸಮಿತಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ನಿಮ್ಮ ಹೆಸರು ಆಲ್ರೆಡಿ ಸರಿಪರಿಚಿತ ಆಗಿದೆ, ಮತ್ತೊಮ್ಮೆ ಹೇಳೋದ್ರಿಂದ ಅರ್ಥ ಇರೋದಿಲ್ಲ. ಇವತ್ತು ನಮ್ಮ ಕಾರ್ಯಕ್ರಮದ ವಿಶೇಷತೆ ಏನಂದರೆ ಇವತ್ತು ನಮ್ಮ ಏನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಏನು ಯೋಜನೆಗಳನ್ನು ತರ್ತಾ ಇದೆಯೋ ಆ ಯೋಜನೆಗಳನ್ನು ನಮ್ಮ ಕೋಲಾರ ರೈತ ಮೋರ್ಚಾ ಸಮಿತಿ ಮುಖಾಂತರ ಪ್ರತಿಯೊಬ್ಬ ರೈತನ ವರ್ಗಕ್ಕೆ ಅದನ್ನು ಅವರಿಗೆ ತಲುಪಿಸಿ ಅವರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮನ ನಾವು ಇವತ್ತು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮ ಇವತ್ತಿಗೆ ನಿಲ್ಲೋದಿಲ್ಲ. ಏನು ನಮ್ಮ ಸರ್ಕಾರದ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಯೋಜನೆಗಳು ಬರ್ತಾ ಇದ್ದಾವೋ ಆ ಯೋಜನೆಗಳು ದಿನನಿತ್ಯ ನಾವು ಜನರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಮಾಡ್ತಾ ಇರಬೇಕು. ಆ ಜೊತೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಸಹ ನೋಡಿಕೊಂಡು ಏನು ಆ ಕಾರ್ಯಕ್ರಮವನ್ನು ಕಾರ್ಯಗತವಾಗುವಂಥ ರೀತಿಯಲ್ಲಿ ನಾವು ಮಾಡೋಕ್ಕೆ ಹೊರಡಬೇಕಾಗಿದೆ. ಸ್ನೇಹಿತರೆ, ಇವತ್ತು ನನ್ನ ಬೆಳೆ ನನ್ನ ಹಕ್ಕು ಕಾಯ್ದೆ ಏನಿವತ್ತು ಸರ್ಕಾರ ಮಾಡಿದೆ, ಇವಕ್ಕೂ ಹೇಳ್ಬೇಕಾದ್ರೆ ತುಂಬ ಇಡೀ ರೈತಾಪಿ ವರ್ಗದವರು ತುಂಬ ಖುಷಿ ಪಡುವಂಥ ವ್ಯವಸ್ಥೆ ಮತ್ತು ಆರ್ಥಿಕವಾಗಿ ಬೆಳೆಯೋಕ್ಕೆ ಒಳ್ಳೆಯ ಒಂದು ಆಪರ್ಚುನಿಟಿ, ಒಳ್ಳೆಯ ಒಂದು ಅವಕಾಶ ಇದೆ. ಇದನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ ವಿರೋಧ ಸಂಘಟನೆಗಳು ಏನು ಮಾಡ್ತಾ ಇದ್ದಾರೆ, ಅವರ ಒಂದು ಸ್ವಾರ್ಥಕ್ಕೋಸ್ಕರ ಅವರ ಒಂದು ರೈತರಿಗೆ ಚೂರಿ ಹಾಕುವ ಕೆಲಸವನ್ನು ಬೇರೆ ಸಂಘಟನೆಗಳು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಅವರು ಮಾಡಿದರೆ ಮಾಡ್ಕೊಳ್ಳಿ, ಅವರ ಆತ್ಮಸಾಕ್ಷಿ ಹಂಗೆ ಒಪ್ತಾ ಇದೆ, ಅವ್ರು ಮಾಡ್ಕೊಳ್ಳಿ. ನಮ್ಮದು ಕೆಲಸ ಅದಲ್ಲ. ನಾವು ಏನಂದರೆ ರೈತರ ಬೆನ್ನೆಲುಬಾಗಿ ನಿಂತು ರೈತರಿಗೆ ತಲುಪಿಸುವಂಥ ಯೋಜನೆಗಳು, ಅನುದಾನಗಳು ಮತ್ತು ರೈತರಿಗೆ ಸಿಗಬೇಕಂತ ನಮ್ಮ ಸರ್ಕಾರದ ಒಂದು ಯೋಜನೆಗಳು ಸಮರ್ಪಕವಾಗಿ ಅವರು ಅರಿಸೋದೇ ನಮ್ಮ ಕೆಲಸ. ಇವತ್ತು ಏನಾಗ್ತದೆ ಅಂದರೆ ನನ್ನ ಬೆಳೆ ನನ್ನ ಹಕ್ಕು ಅಂದರೆ ಖಂಡಿತವಾಗ್ಲೂ ರೈತ ಬೆಳೆದಂಥ ಬೆಳೆಗೆ ಅವನೇ ದರ ಕಟ್ಟಿ ಅವನಿಗೆ ಇಷ್ಟ ಬಂದ ಜಾಗದಲ್ಲಿ ಮಾರಾಟ ಮಾಡಿಕೊಳ್ಳುವಂಥ APMC ಕಾಯ್ದೆ ಇದೆ. ಇವತ್ತು ಸುಮಾರು ವರ್ಷಗಳಿಂದ ಹೇಳ್ತಾ ಇದ್ರು ರೈತರಿಗೆ ಬೆಂಬಲ ಬೆಲೆ ಕೊಡಬೇಕು,
ಮಾರಾಟ ಮಾಡ್ಕೊಳ್ಳೋಕೆ ಹಕ್ಕು ಬೇಕು ಅಂತೇಳಿ ಸಾಕಷ್ಟು ವಿರೋಧ ಪಕ್ಷದವರನ್ನೇ ಅವತ್ತು ಪ್ರಣಾಳಿಕೆಯಲ್ಲಿ ಹೇಳ್ತಾ ಇದ್ರು. ಇವತ್ತು ಅದನ್ನೇ ಅನುಷ್ಠಾನಕ್ಕೆ ಸರ್ಕಾರ ತಂದಾಗ ಅದನ್ನು ವಿರೋಧ ಮಾಡ್ತಾರೆ. ಯಾಕಂದರೆ ಇವತ್ತೇನು ಸರ್ಕಾರ ಇವತ್ತು ಜಾರಿಗೆ ಮಾಡಿದರೆ ಈ ಕಾಯ್ದೆನ ರೈತರಿಗೆಲ್ಲ ತಲುಪಿಬಿಟ್ರೆ ಎಲ್ಲ ರೈತಾಪಿ ವರ್ಗರು ಇಡೀ ಸಮಾಜನೇ ನಮ್ಮ ಏನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ನಮ್ಮ ನಾಯಕರನ್ನ ಮೆಚ್ಚುಗೆ ಪಟ್ಟಿರ್ತಾರೆ. BJP ಸರ್ಕಾರಕ್ಕೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋದು ದುರುದ್ದೇಶ ಇಟ್ಕೊಂಡು ಇವತ್ತು ಅವರು ಈ ಥರ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಅವ್ರು ಏನಾದರೂ ರೈತರ ವರ್ಗಕ್ಕೆ ಅವ್ರು ಏನಾದರೂ ಆಗಿದರೆ, ಕರೆಕ್ಟಾಗಿ ರೈತರೇ ಮಕ್ಕಳು ಆಗಿದರೆ, ರೈತರಿಗೆ ಸಹಕಾರ ಕೊಡದೆ ಆಗಿದ್ರೆ ಅದು ಖಂಡಿತವಾಗಿ ಈ ಒಂದು ಕಾಯ್ದೆಗಳನ್ನು ಒಪ್ಪಿಕೊಂಡು ರೈತರ ಪರ ರೈತರಿಗೆ ಸಹಕಾರ ಮಾಡೋಕ್ಕೆ ಬರಬೇಕು. ರೈತರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಅವರು ಹಮ್ಮಿಕೊಳ್ಬೇಕು. ಅವರು ಕರೆಕ್ಟಾಗಿ ಬರೀ ಏನಾದರೂ ಸುಲಿಗೆ ಅಥವಾ ಬೇರೆ ರೀತಿಯಲ್ಲಿ ಅವರು ರೈತರಿಗೆ ಚೂರಿ ಹಾಕೋ ಕೆಲಸ ಏನಾರ ಮಾಡೋಂಗಿದೆ ಅವ್ರಿಗೆ ವಿರುದ್ಧವಾಗಿ ಅವ್ರು ಮಾಡೋಕ್ಕೆ ಹೋಗ್ತಾರೆ ಅಂತೇಳಿ ನಾವು ಭಾವಿಸ್ತಾ ಇದ್ವಿ. ಖಂಡಿತವಾಗಿ ಅವರು ಆ ಒಂದು ಕೆಟ್ಟ ಒಂದು ಆಲೋಚನೆನ ಬಿಟ್ಟು ಒಳ್ಳೆ ಮನಸ್ಸಿನ ಸ್ಥಿತಿಯಿಂದ ನಿಮ್ಮ ಮನಸ್ಸಲ್ಲಿರುವಂಥ ಒಂದು ಆತ್ಮ ಅನ್ನೋದೊಂದು ಇರ್ತದೆ. ನೀನೇನು ಒಳ್ಳೇದು ಮಾಡ್ತಾ ಇದ್ದೆ ಅನ್ನೋದು ನಿನ್ನ ಆತ್ಮ ನೀನು ಕೇಳ್ತದೆ. ಇನ್ನು ಆ ಒಂದು ಆತ್ಮಕ್ಕೆ ಸರಿಯಾಗಿ ನೀನು ಸೇವೆ ಮಾಡಿದರೆ ನೀನು ಈ ಒಂದು ಭೂಮಿ ಮೇಲೆ ಉಳಿದು 4 ಜನಕ್ಕೆ ಸಹಾಯ ಮಾಡಲಿಕ್ಕೆ ಭಗವಂತ ನಿನಗೆ ತುಂಬ ಇಷ್ಟಪಡ್ತಾನೆ. ಅದು ಬಿಟ್ಟು ನೀನು ವಿರುದ್ಧವಾಗಿ ಏನಾರ ಮಾಡೋಕ್ಕೋದ್ರೆ ನಿಮಗೆ ತುಂಬ ದಿವಸ ಉಂಟಾಗಿಲ್ಲ ಅಂತ ಹೇಳ್ತಾ ಈ ಮಾತು ಮುಖಾಂತರ ಸ್ನೇಹಿತರೆ, ಇವತ್ತು ಈ ಕಾರ್ಯಕ್ರಮ ಇವತ್ತು ನಮ್ಮ ಶ್ರೀಮಹಾತ್ಮನ ದೇವಸ್ಥಾನದ ಆಹ್ವಾನದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಮುಖಾಂತರ ಹಮ್ಮಿಕೊಂಡು ಈ ಗ್ರಾಮಸ್ಥರು ಮತ್ತು ನಮ್ಮ ಪಕ್ಷದ ಹಿರಿಯ ಮುಖಂಡರು ಪ್ಲಸ್ ನನ್ನ ರೈತ ಮೋರ್ಚಾ ಸಮಿತಿ ಸಂಪೂರ್ಣವಾಗಿ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಎಲ್ಲರೂ ಒಂದು ನಮಗೆ ಯಶಸ್ವಿಗೊಳಿಸೋಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ಈ 4-5 ಮಾತನಾಡ್ತಾ ಅವಕಾಶ ಕೊಟ್ಟು ಧನ್ಯವಾದ ಹೇಳ್ತಾ ನಮ್ಮ ಕೋಲಾರ ಗ್ರಾಮಾಂತರ ಅಧ್ಯಕ್ಷರಾದ ಮಾನ್ಯ ಶ್ರೀ ರಾಮಚಂದ್ರೇಗೌಡರಿಗೆ ನನ್ನ ಮುಂದಿನ ಒಂದು ಹಸ್ತಾಂತರ ಬಿಟ್ಕೊಡ್ತಾ